ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ. ಅಂಡ್ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ದೆ ಕಿಚನ್ ಟೂರ್ ಮಾಡೋಣ ಅಂತ. ಮತ್ತೆ ಏನನ್ಸ್ತಿತ್ತು, ಏನಕ್ಕೆ ಕಿಚನ್ ಟೂರು, ನಂದೇನು ಹೇಳ್ಕೊಳ್ಳೋ ಅಷ್ಟು ಚೆನ್ನಾಗಿಲ್ಲ, ನೋಡಿಸ್ಕೊಳ್ಳೋ ಅಷ್ಟು ಚೆನ್ನಾಗಿಲ್ಲ, ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಆ್ಯಂಡ್ ಮತ್ತೆ ಥಿಂಕ್ ಮಾಡಿದೆ, ಒಂದು ಪಾಯಿಂಟ್ ಆಫ್ ವ್ಯೂ, ಯಾಕೆ ಯಾವುದೇ ಥರ ಕಿಚನ್ ಇದ್ದರೂ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿ ಕಾಣಿಸ್ತಿದೆ, ಅಟ್ಲೀಸ್ಟ್ ನನ್ನ ಮೆಮೊರಿಗಾದರೂ ನಾನು ಕಿಚನ್ ಟೂರ್ ಮಾಡಲೇಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು, ಕಿಚನ್ ಚೆನ್ನಾಗಿ ಇಟ್ಕೊಂಡಿದ್ಯಾ, ನೀಟಾಗಿ ಇಟ್ಕೊಂಡಿದ್ಯಾ ಅಂತ. ಸೊ ಹಂಗಾಗಿ ಯಾಕೆ ಮಾಡಬಾರ್ದು ಅಂತ ಇವತ್ತಿನ ವ್ಲಾಗಲ್ಲಿ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಬರ್ತಾರೆ ಆಡ್ಕೋಗು, ಹೋಗು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಳ್ಕೊಳ್ಳೋ ಅಷ್ಟು ಸೂಪರಾಗಿ ಏನಿಲ್ಲ ಕಿಚನು, ಆ್ಯಂಡ್ ಸಾಧಾರಣವಾದ ಕಿಚನು, ಬಟ್ ನನಗೆ ಹೆಂಗೆ ಬೇಕು ಹಂಗೆ ಸೂಪರಾಗಿ ಇಟ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಯಾವುದೇ ಥರ ಕ್ಯಾಬಿನೆಟ್ಸ್, ಕಬೋರ್ಡ್ ಏನೂ ಇಲ್ಲ, ನಾರ್ಮಲ್ ಇಂಡಿಯನ್ ಕಿಚನ್ ಇರುತ್ತಲ್ಲ ಆ ಥರ ಇದೆ. ಆ್ಯಂಡ್ ಇನ್ಯಾಕೆ ತಡ ಮಾಡಿದೆ, ಮಾತಾಡೋ ಜಾಸ್ತಿ ಬೇಡ, ಕಿಚನ್ ಟೂರ್ನ ಮಾಡೋಣ. ಇದು ಆ್ಯಕ್ಚುಲಿ ಇದು ನಮ್ಮ ಕಿಚನ್ಗೆ ಎಂಟ್ರಿ ಕೊಡೋವಂಥದ್ದು. ಒಂದು 2 ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಿಂಗೆ ಬಂದರೆ ಕಿಚನ್ ಬರುತ್ತೆ. ಇದು ನನ್ನ ಪುಟ್ಟ ಕಿಚನ್. ಆ್ಯಂಡ್ ಯಾವ ಥರ ಇಟ್ಕೊಂಡಿದ್ದೀನಿ ಏನು ಅನ್ನೋದನ್ನು ಇವಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಕೆಲವೊಬ್ಬರಿಗೆ ಐಡಿಯಾ ಬರ್ಬೋದು ಪುಟ್ಟ ಕಿಚನ್ ಇರೋರಿಗೆ. ಆ್ಯಂಡ್ ನಂದು ತುಂಬಾ ಚಿಕ್ಕ ಕಿಚನು, ಹಿಂದೆ ಹೋಗಿ ನೋಡ್ಸು, ತುಂಬಾ ಚಿಕ್ಕ ಪುಟ್ಟ ಕಿಚನ್. ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಆ್ಯಂಡ್ ಹೆಂಗೆ ಇಟ್ಕೊಂಡಿದ್ದೀನಿ, ಏನೇನು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಂದು 2 ಸ್ಟವ್, ನಾರ್ಮಲ್ 2 ಬರ್ನರ್ ಸ್ಟವ್ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಆಯಿಲ್ ಬಾಟಲ್ಸ್ನ ಇಟ್ಕೊಂಡಿದ್ದೀನಿ, ಓಕೆನಾ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದಾಗಿ ಚಪಾತಿ ಆ ಥರ ಏನಾದರೂ ಮಾಡೋದಕ್ಕೆ. ಇದರಲ್ಲಿ ಹುಣಸೆ ಹಣ್ಣು, ಇದರಲ್ಲಿ ಕಲ್ಲುಪ್ಪು, ಇದರಲ್ಲಿ ಪುಡಿ ಉಪ್ಪು, ಒಂದು ಇದು ಕುಟಾಣ ಮತ್ತೆ ಯೂಸ್ ಮಾಡೋಣ ಅಂತಿದ್ದೀನಿ. ಇಲ್ಲೊಂದು 2 ಆಯಿಲ್ ಬಾಟಲ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬರ್ತಾ ನಾರ್ಮಲ್ ಪುಟ್ಟದೊಂದು ಸಿಂಕ್ ಇದೆ, ಓಕೆನಾ. ಸಿಂಕ್ ಪಕ್ಕದಲ್ಲಿ ಒಂದು ಚಿಕ್ಕದು ಡಸ್ಟ್ಬಿನ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಏನಿರುತ್ತೆ, ನೈಫು, ಸಿಸರು ಆ ಥರ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ನಾರ್ಮಲ್ ಆಗಿ ಇಲ್ಲಿ ಪುಟಾಣಿ ಡಸ್ಟ್ಬಿನ್ ಇಟ್ಟಿದ್ದೀನಿ, ಏನಾದರೂ ತಿಂದಿದ ತಕ್ಷಣ ಏನಾದರೂ ಕಸ ಹಾಕಬೇಕು ಅಂದರೆ ಹಾಕೋಕ್ಕೆ. ಆ್ಯಂಡ್ ಇಲ್ಲಿ ಒಂದು ವಿಮ್ ಕೂಡ ಇಟ್ಟಿದ್ದೀನಿ. ಆ್ಯಂಡ್ ಈ ಥರ ಏನಾದರೂ ಲಿಕ್ವಿಡ್ ಬೇಕು ಅಂತಂದರೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನಾನು ಮೇಲೆ ಇಟ್ಬಿಡ್ತೀನಿ, ಆರಾಮಾಗೆ ಸ್ಪೇಸ್ ಇರಲಿ ಅಂದ್ಬಿಟ್ಟು ಆ್ಯಂಡ್ ಇಲ್ಲೊಂದು ಹ್ಯಾಂಡ್ ಕರ್ಚೀಫ್. ಆ್ಯಂಡ್ ಸಿಂಕ್ ಹತ್ರನೇ ಒಂದು ತಟ್ಟೆಗಳೆಲ್ಲ ಇಡೋದಕ್ಕೆ ಮಾಡಿಸ್ಕೊಂಡಿದ್ದೀನಿ. ಬೇರೆ ಕಡೆ ನಂಗೆ ಸ್ಪೇಸ್ ಇಲ್ಲ, ಸೊ ವಿಂಡೋಗೆ ಅಟ್ಯಾಚ್ ಮಾಡತ್ರ ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡು ಇದರಲ್ಲಿ ತಟ್ಟೆಗಳು, ಒಂದು ಸ್ವಲ್ಪ ಗಾಜದ್ದು ಏನಿರುತ್ತೆ ಕ್ಯಾಪ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಇಲ್ಲೋಗಿಲ್ಲಿ. ಆ್ಯಂಡ್ ಇದು ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸಾಸಿವೆ, ಜೀರಿಗೆ, ಇಂಗು, ಒಗ್ಗರಣೆಗೆ ಸಂಬಂಧಪಟ್ಟಿರೋವಂಥದ್ದು. ಇಲ್ಲೊಂದು ಸ್ವಲ್ಪ ಸ್ಪೂನು. ಆ್ಯಂಡ್ ಇದರಲ್ಲಿ ಅದೇನಾದರೂ ಬ್ಲ್ಯಾಕ್ ಸಾಲ್ಟು, ಜಿಂಜರ್ ಪೌಡರು, ಆ್ಯಂಡ್ ಇಲ್ಲಿ ರೆಡ್ ಚಿಲ್ಲಿ, ಆರಿಗಿನೋ, ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಟೀ, ಕಾಫಿ, ಕಾಂಟಿನೆಂಟಲ್ಲು, ಇದರಲ್ಲೆಲ್ಲ ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಇಟ್ಟಿದ್ದೀನಿ, ಕುಕ್ಕಿಂಗ್ ಎಲ್ಲ ಬೇಕಾಗತ್ತೆ ಅಂದ್ಬಿಟ್ಟು. ಆ್ಯಂಡ್ ಈ ಪೋರ್ಷನ್ ಆಯಿತಾ, ಹಿಂಗೆ ಇಟ್ಕೊಂಡಿದ್ದೀನಿ. ನನ್ನ ಕೈಗೆ ಕ್ಲೀನಾಗಿ ಸಿಗೋ ಥರ ಇದೆ. ಎಷ್ಟು ಅಫಿಷಿಯಲ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ಅನುಕೂಲವಾಗಿದೆ. ಇದು ಎಲ್ಲ ಅಷ್ಟೇ, ಇದು ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಡ್ಬೋದು. ಆ್ಯಂಡ್ ಇದಾಯ್ತಾ. ಆ್ಯಂಡ್ ಇಲ್ಲಿ ಆಯಿಲ್ದು ಅಷ್ಟೇ. ಆ್ಯಂಡ್ ಈ ಆಯಿಲ್ ಡಿಸ್ಪೆನ್ಸರು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿ, ಬಿಕಾಸ್ ಲಿಡ್ಡು ನೋಡಿ ಈ ಥರ ಅಗ್ಲ ಇದ್ದರೆ ಲಿಡ್ ದೊಡ್ಡದಾಗಿರೋದ್ರಿಂದ ಆಯಿಲ್ ಖಾಲಿ ಆದಾಗ ಕ್ಲೀನಾಗೆ ನಾವು ವಾಶ್ ಮಾಡ್ಕೋಬೋದು. ಕೆಲವೊಂದೆಲ್ಲ ಆಯಿಲ್ ಬಾಟಲ್ಸ್ ಬರುತ್ತೆ, ಅದೆಲ್ಲ ವೇಸ್ಟು. ಸೊ ಹಂಗಾಗಿ ಈ ಥರದ್ದೇ 2 ಇಟ್ಕೊಂಡಿದ್ದೀನಿ. ಒಂದು ಕಾಯಿಸಿರೋ ಎಣ್ಣೆ, ಒಂದು ನಾರ್ಮಲ್ ಎಣ್ಣೆ ಯೂಸ್ ಮಾಡ್ದಿರೋಂಥದ್ದು. ಇದು ಚಪಾತಿ ಮಾಡಿದಾಗೆಲ್ಲ ನೋಡಿ, ಇದು ಈ ಥರ ಇದೆ. ಈ ಥರ ಚಪಾತಿಗೆ ಲೈಟಾಗಿ ಹಾಕ್ಕೋಬೋದು. ಆ್ಯಂಡ್ ನಾರ್ಮಲ್ ಮೇಲೆ ಅದ್ರ ಪಕ್ಕದಲ್ಲೇ ಇದು ಒಂದು ಕ್ಯಾಬಿನೆಟ್ನ ಮಾಡಿಸ್ಕೊಂಡಿದ್ದೆ. ಇದು ಅಮೆಝಾನಲ್ಲಿ ಬುಕ್ ಮಾಡಿ ನಾನಿದು ಫಿಕ್ಸ್ ಮಾಡಿಸ್ಕೊಂಡಿದ್ದಂಥದ್ದು. ಆ್ಯಂಡ್ ಇದರಲ್ಲಿ ಎಲ್ಲ ಒಂದು ಸ್ವಲ್ಪ ಕಲ್ಸಕ್ಕರೆ, ಖರ್ಜೂರ, ಈ ಥರದ್ದೆಲ್ಲ ಕಲ್ಸಕ್ಕರೆ ಅದೆಲ್ಲ ಪುಡಿ. ಆ್ಯಂಡ್ ಇದರಲ್ಲೆಲ್ಲ ಬೆಲ್ಲ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಮಕ್ಕಳದು ಎಲ್ಲ. ಆ್ಯಂಡ್ ಇದೊಂದು ಸಾಲ್ಟ್ದು ತೊಗೊಂಡಿದ್ದೆ, ಅದು ಒಂದಿದೆ. ಆ್ಯಂಡ್ ಇದರಲ್ಲೆಲ್ಲ ಬೇಕಾಗಿರೋ ಅಂಥ ಐಟಮ್ನೆಲ್ಲ ಫಿಲ್ ಮಾಡಿದ್ದೀನಿ. ಇದ್ರಲ್ಲಿ ಇಷ್ಟು ಡ್ರೈ ಫ್ರೂಟ್ಸ್ದು, ಸನ್ಫ್ಲವರ್ ಸೀಡ್ಸು ಆ್ಯಂಡ್ ಪಂಪ್ಕಿನ್ ಸೀಡ್ಸ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಆ ಕಡೆ ಈ ಕಡೆ. ಆ್ಯಂಡ್ ಇದು ನಾರ್ಮಲ್ ಕಾಫಿ, ಶುಗರ್, ಟೀ. ಇದು ಆಲ್ಮೋಸ್ಟ್ ನಾನು ತಗೊಂಡು ಹೆಚ್ಚು ಕಮ್ಮಿ ಇದು 3 years ಆಯಿತು, ಇವಾಗಲೂ ಚೆನ್ನಾಗಿದೆ. ಆ್ಯಂಡ್ ಮೇಲೆ ಮಾತ್ರ ಕಿತ್ತೋಗಿದೆ, ಇದೆಲ್ಲ ಚೆನ್ನಾಗಿದೆ, ಏರ್ ಟೈಟ್. ನೋಡಿ ಎಷ್ಟು ಟೈಟಾಗಿದೆ.
ಟೈಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಇದು ಒಂದು ನಾರ್ಮಲ್ ಜಗ್ ಇಟ್ಟಿದ್ದೀನಿ ವಾಟರ್ದು, ಏನಾದರೂ ನೀರು ಕುಡಿಯೋಕ್ಕೆ ಅಥವಾ ಕುಕ್ಕಿಂಗೆಲ್ಲ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇದು ಮಿಕ್ಸರ್ ಏನಕ್ಕೆ ಅಂದ್ಕೊಬೋದು, ಇವತ್ತು ನಮ್ಮ ಮನೆಯಲ್ಲಿ ಬಿಸಿಬೇಳೆ ಬಾತ್, ಹಾಗಾಗಿ ಮಿಕ್ಸರ್ನ ತರಿಸಿದ್ದೆ, ಎಕ್ಸ್ಪ್ಲೇನ್ ಮಾಡಿದೆ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಮುಗಿದು ಇಲ್ಲಿ ಬಂದರೆ ಇಲ್ಲಿ ಸ್ಪೈಸಸ್ ಎಲ್ಲ, ಮಸಾಲ ಐಟಮ್ ಸ್ಪೈಸಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಪೆಪ್ಪರ್ ಆಗಿರಬಹುದು, ಕೈಗೆ ಏನಾದರೂ ಮಸಾಲ ಇವಾಗ ಏನಾದರೂ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಸಾಂಬಾರಿಗೆಲ್ಲ ಬಳಸ್ತೀವಲ್ವ, ಚಕ್ಕೆ ಲವಂಗ ಗಸಗಸೆ ಎಲ್ಲದನ್ನು ಈ ಥರ ಕಾಣೋ ಥರ ಪುಟ್ಟದ್ರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಕಮ್ಮಿ ಯೂಸ್ ಮಾಡೋದ್ರಿಂದ ನಾನು ಈ ಥರ ಕ್ಲೀನಾಗೆ ತೊಗೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಐಕ್ಯ ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಅದ್ರ ಕೆಳಗಡೆನೆ ಇದು ಫಸ್ಟದು ಇದರಲ್ಲಿ ಒಂದು ಸ್ವಲ್ಪ ಜೀರಾ ರೈಸ್ ಇಟ್ಟಿದ್ದೀನಿ. ನಾವು ಜೀರಾ ರೈಸ್ ಜಾಸ್ತಿ ಯೂಸ್ ಮಾಡಲ್ಲ, ಇದು ಸೆರಾಮಿಕ್ಕಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಆ್ಯಂಡ್ ನಾನು ಯಾವುದ್ರಲ್ಲೋ ವೆಬ್ಸೈಟಲ್ಲಿ ತೊಗೊಂಡಿದ್ದಂಥದ್ದು. ಇದರ ಜೀರಾ ರೈಸ್ ಕಮ್ಮಿ ಇರೋದ್ರಿಂದ ನಾನು ಇದರಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇದು ಮೊಟ್ಟೆ ಇಡೋದು ಆಲ್ಮೋಸ್ಟ್ ಗೊತ್ತಿರುತ್ತೆ, ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ, ಮೊಟ್ಟೆ ಎಲ್ಲ ಖಾಲಿ ಆಗಿಬಿಟ್ಟಿದೆ నేను ಎಗ್ ಬಿರಿಯಾನಿ ಎಲ್ಲ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಡೈಲಿ ಯೂಸ್ ಮಾಡೋದಕ್ಕೆ ಕಪ್ಸು, ಒಂದು ಸ್ವಲ್ಪ ಹತ್ರ ಬಾವಾಗ ಡೈಲಿ ಯೂಸ್ ಮಾಡೋ ಅಂಥ ಕಪ್ಸು. ಆ್ಯಂಡ್ ಇದು ಜ್ಯೂಸ್ ಮಾಡೋದಕ್ಕೆ, ಇದು ಸಾಲ್ಟ್ ಏನಾದರೂ ಊಟ ಮಾಡೋಕೆ ಸಾಲ್ಟ್ ಬೇಕಾದರೆ. ಆ್ಯಂಡ್ ಇದರಿಂದ ಕಡೆ ಒಂದು ಜಿಂಜರ್ ಏನಾದರೂ ಶುಂಠಿ ಚಚ್ಕೊಳ್ಳೋಕ್ಕೆ ಎಲ್ಲ ಟೀ ಮಾಡಿದಾಗ ಅದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇಲ್ಲೊಂದು ಡೈಲಿ ಯೂಸ್ ಏನು ಸಲಾಡ್ ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಈ ಥರ ಬೌಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಷ್ಟೇ ಸ್ಪೇಸ್, ನನಗೆ ಏನಾದರೂ ಚಪಾತಿ ಮಾಡ್ಕೋಬೇಕಾದ್ರೂ ಏನೇ ಆಗಲಿ ಇಷ್ಟೇ ಸ್ಪೇಸಲ್ಲೇ, ನನ್ನ ವೀಡಿಯೋಸ್ ಕೂಡ ಇಷ್ಟೇ ಸ್ಪೇಸಲ್ಲೇ ಮಾಡೋ ಅಂಥದ್ದು. ಆ್ಯಂಡ್ ಅದು ಬಂದಿದ ತಕ್ಷಣ ಇದ್ರ ಪಕ್ಕದಲ್ಲೇ ನಾನೊಂದು ನೀರು ಕ್ಯಾನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ವಿಂಟಲ್ ಬ್ರ್ಯಾಂಡ್ದು ಸಕ್ಕತ್ತಾಗಿದೆ ಕ್ವಾಲಿಟಿ. ಆಲ್ಮೋಸ್ಟ್ ನಾನು 2.5 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಚೂರು ಶೈನ್ ಕಮ್ಮಿನೇ ಆಗಿಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದ್ರ ಪಕ್ಕದಲ್ಲೇ ಇದ್ದಿದೆ, ಆರಾಮಾಗೆ ನೀರಿಟ್ಕೊಂಡು ಈ ಥರ. ಇದು ನನಗೆ ಡೈಲಿ ಯೂಸ್ ಮಾಡೋ ಅಂಥದ್ದು ಇದೆಲ್ಲ, ಹಂಗಾಗಿ ಇದನ್ನೆಲ್ಲ ಇಟ್ಕೊಂಡು, ಇದು ಐಕ್ಯ ಅಲ್ಲಿ ತೊಗೊಂಡಿದ್ದಂಥದ್ದು, ಬಟ್ ಆರ್ಡರ್ ಮಾಡಿದ್ದು. ಇದು ಅಲ್ಲೇ ಹೋದಾಗ ತೊಗೊಂಡಿದ್ದು. ಇದು ಐಕ್ಯ ಅದು ಪ್ರಾಡಕ್ಟ್ಸು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫಿಷಿಯಲ್ ಆಗಿದೆ, ವೈಟ್ ಆಗಿರೋದನ್ನು ತುಂಬ ಅಫಿಷಿಯಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ನನಗೆ ಕಿಚನ್ಗೆ ಏನೇನು ಐಟಮ್ಸ್ ಬೇಕು, ಕಾಳುಗಳು, ಧನಿಯಾ, ಇದು ರೆಡ್ ಚಿಲ್ಲಿ ಪೌಡರು, ಧನಿಯಾ, ಈ ಥರ ನೋಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ. ಆ್ಯಂಡ್ ಇದೆಲ್ಲ ನಾರ್ಮಲ್ ಬೇಳೆ, ಉದ್ದಿನ ಬೇಳೆ. ನಾನು ಈ ನಡುವೆ ಶುಗರ್ ಕಮ್ಮಿ ಮಾಡಿರೋದ್ರಿಂದ ಹನಿ ಕೂಡ ನ್ಯಾಚುರಲ್ ಹನಿ ಅದನ್ನು ಯೂಸ್ ಮಾಡೋದ್ರಿಂದ ಅದಿಲ್ಲೇ ಇಟ್ಕೊಂಡಿದ್ದೀನಿ. ಡೈಲಿ ಎದ್ದಿದ ತಕ್ಷಣ ಬೇಕಾಗತ್ತೆ, ಸಮ್ಟೈಮ್ಸ್ ಬೇಕಾಗತ್ತೆ ಅಂದ್ಬಿಟ್ಟು. ಆ್ಯಂಡ್ ಇದರಲ್ಲೆಲ್ಲ ಕಡಲೆಪಪ್ಪು, ಇನ್ನು ಕೆಳಗಡೆ ಎಲ್ಲ ಅವಲಕ್ಕಿ, ಏನು ಕಿಚನ್ಗೆ ಏನೇನು ಐಟಮ್ ಬೇಕು ಅದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಕೂಡ ನೋಡಿಸ್ತೀನಿ. ಆ್ಯಂಡ್ ಒಳಗಡೆ ಆ ಕಡೆ ಅಕ್ಕಿ ಹಸಿಟ್ಟು ಅದು ಇದೆಲ್ಲ ಆ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜನ್ನ ಹಿಂದೆ ಇಟ್ಟಿದ್ದೀನಿ, ಅದರಲ್ಲೂ ಅಷ್ಟೇ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇದೇ ಶೆಲ್ಫ್ಗೆ ನನಗೆ ಆ್ಯಕ್ಚುಲಿ ಇವೆರಡೇ ಶೆಲ್ಫೇ ಕೊಟ್ಟಿರೋದು, ಈ ಕಿಚನ್ಗೆಲ್ಲ ಎರಡೇ ಶೆಲ್ಫೇ ಕೊಟ್ಟಿರೋವಂಥದ್ದು. ಅದಕ್ಕೇ ನಾನು ಇದು ಅಮೆಝಾನಲ್ಲಿ ಸಿಗುತ್ತೆ, ಏನಾದರೂ ಇಟ್ಕೊಳ್ಳೋಕ್ಕೆ. ನಾನು ಈ ಥರ ನೋಡಿ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಒಂದೊಂದು ಡಬ್ಬ ಕಡೆ ಅಂತ ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಕ್ಲೀನಾಗಿ ಈ ಥರ ಸಿಗೋ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಿಂದೆ ಕೂಡ ಇನ್ನೂ ತುಂಬ ಸ್ಪೇಸ್ ಇದೆ, ನಾನು ಕಪ್ಸ್ ಎಲ್ಲ ಹಿಂದೆಗಡೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಮತ್ತು ಇದೇ ಥರದ್ದು ಇಲ್ಲಿ ಇನ್ನೂ 2 ಫಿಟ್ ಮಾಡ್ಕೊಂಡಿದ್ದೀನಿ ಹತ್ರ ಬಾ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಸಾಲ್ಟು, ಪೆಪ್ಪರ್ ಅದರಲ್ಲೆಲ್ಲ ಹಾಕಿ ಇಟ್ಟಿದ್ದೀನಿ. ಅವಾಗ ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥದ್ದು. ಇದು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾನು ಇವಾಗ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದರಿಂದಗಡೆ ಸ್ವಲ್ಪ ಬೌಲ್ಸ್ ಇಟ್ಟಿದ್ದೀನಿ, ಇಲ್ಲಿ ಬಾ ಹತ್ರ ಬಾ. ಆ್ಯಂಡ್ ಈ ಥರದ್ದು ಇನ್ನೂ ಒಂದು ಫಿಟ್ ಮಾಡಿ, ಈ ಥರದ್ದು ಕಾಫಿ ಕಪ್ಸ್ ಎಲ್ಲ ಬರುತ್ತಲ್ವಾ, ಆ ಥರದ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಣ್ಣಿಂದಿದು ತುಂಬ ಚೆನ್ನಾಗಿದೆ ಕಾಫಿ ಕಪ್ಸು, ಪುಟ್ಟದಾಗೆ ಎಷ್ಟು ಕ್ಯೂಟಾಗಿದೆಯೋ ಗೊತ್ತಾ, ತುಂಬ ಚೆನ್ನಾಗಿದೆ. 4 ತಗೊಂಡಿದ್ದೆ, ಚೆನ್ನಾಗಿದೆ. ಆ್ಯಂಡ್ ಈ ಮೇಲೆ ನೋಡ್ಸಿಗ ಮೇಲೆಗಡೆ ಒಂದು ಸ್ವಲ್ಪ ಕಡಲೆಬೇಳೆ ಆಗಿರ್ಬೋದು, ಕಡಲೆ ಬೀಜ, ಹೆಸರು ಕಾಳು ಎಲ್ಲ ಏನೇನು ಕಿಚನ್ಗೆ ಏನೇನು ಐಟಮ್ ಬೇಕಾಗತ್ತೆ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗಲೇ ಅಲ್ಲ, ಪ್ರತಿ ಸಲನೂ ನಮ್ಮ ಕಿಚನ್ ಇದೇ ಥರ ಇರುತ್ತೆ, ಅಂದರೆ ಫೀಲಿಂಗ್ ಆಗೇ ಇರುತ್ತೆ. ಸ್ವಲ್ಪ ಖಾಲಿ ಆಗೋಷ್ಟರಲ್ಲಿ ನನಗಿಂತ ಮುಂಚೆ ನಮ್ಮ ಮನೆಯವರೇ ಹೋಗಿ ತೊಗೊಂಬಂದಿಕ್ಬಿಡ್ತಾರೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಏನು ಅಂದರೆ ಎದುರುಗಡೆ ಎಲ್ಲ ಕಾಣಿಸೋದ್ರಿಂದ ಯಾವುದಾದ್ರೂ ಖಾಲಿ ಆದರೆ ಅವರೇ ತಂದುಬಿಡ್ತಾರೆ. ನನಗೆ ಫೋನ್ ಮಾಡಿ ಕೇಳ್ತಾರೆ, ಇದು ಈ ಥರ ಕಾಳು ಖಾಲಿ ಆಗಿದೆಯಲ್ವಾ ತರಲಾ ಅಂತ. ನಾನು
ಖಾಲಿ ಆಗಿದೆಯಾ ಅಂತ ಮತ್ತೆ ತಲೆ ಕೆರ್ಕೊಂಡು ಬಂದು ನೋಡಿ ತಗೊಂಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಥರ ಕ್ಲೀನಾಗೆ ಇದೇ ಥರ ಇರುತ್ತೆ. ಆ್ಯಂಡ್ ಎಲ್ಲ ಓಪನ್ ಇರೋದ್ರಿಂದ ನಾವು 15 ಡೇಸ್ಗೆ ಒಂದು ಟೈಮ್ ಕ್ಲೀನ್ ಮಾಡಲೇಬೇಕು, ಇಲ್ಲ ಅಂದರೆ ಚಂಡಾಳುವಾಗಿ ಕಾಣಿಸುತ್ತೆ. ಆ್ಯಂಡ್ ಇಷ್ಟೇ. ಇದಾದ ಮೇಲೆ ಈ ಕಡೆ ಮೇಲೆ ಹಿಂಗೆ ಇಲ್ಲಿ ಒಂದು ನಾನು ನಾರ್ಮಲ್ ಆಗಿ ಕುಕ್ಕಿಂಗ್ಗೆ ಬಳಸುವಂತಹ ಬೌಲ್ಸ್ ಎಲ್ಲ ಇಟ್ಟಿದ್ದೀನಿ. ನಾರ್ಮಲ್ ಆಗಿ ಪ್ಲೇಟ್ಸು. ಆ್ಯಂಡ್ ಇಲ್ಲಿ ಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ಬೌಲ್ಸು, ಸ್ನ್ಯಾಕ್ಸ್ದು ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಸ್ಪೇಸ್ ಇನ್ನಿದೆಯಲ್ಲ ಅಂದ್ಬಿಟ್ಟು ಹಿಂದೆಗಡೆ ಒಂದು ರ್ಯಾಕ್ ಥರ ಹಾಕ್ಕೊಂಡಿದ್ದೆ. ಆ್ಯಂಡ್ ಈ ಶೆಲ್ಫ್ ಎಲ್ಲ ಅಷ್ಟೇ, ಬೌಲ್ಸ್ ಎಲ್ಲ ಇಟ್ಟಿದ್ದೀನಿ. ಡೈಲಿ ಯೂಸ್ ಮಾಡೋವಂತಹ ಬೌಲ್ಸ್, ಸ್ನ್ಯಾಕ್ಸ್ಗಾಗಿರ್ಬೋದು, ನಾನೇನಾದರೂ ಮಿಕ್ಸ್ ಮಾಡೋಕ್ಕೆ, ಸಲಾಡ್ ಮಾಡೋದಕ್ಕೆ ಎಲ್ಲ. ಆ್ಯಂಡ್ ಇಲ್ಲಿ ಏನಕ್ಕೆ ಇಲ್ಲೆಲ್ಲ ಕಪ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇಲ್ಲಿ ಕಪ್ ಎತ್ಕೊಂಡು ನೀರು ಕುಡಿಬೋದು, ಇಲ್ಲೇ ನೀರಿರುತ್ತೆ. ಅಥವಾ ಇನ್ನೇನಾದರೂ ಇಲ್ಲಿ ಬಂದಿದ ತಕ್ಷಣ ನನಗೆ ಈ ಕಪ್ಸನ್ನೆಲ್ಲ ನೋಡಿದಾಗ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಹೆಲ್ದಿಯಾಗಿ ಡ್ರಿಂಕ್ ಕುಡಿಬೇಕು ಅಂತ ಅನಿಸ್ಬೇಕು. ಆ ಥರ ಅಂದೋ ಥರ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ವಾಟರ್ ಬಾಟಲ್ಸ್ ಆ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಡೈಲಿ ಯೂಸ್ ಮಾಡೋ ಅಂತಹ ಕಾಫಿ ಗ್ಲಾಸ್ ಆಗಿರಬಹುದು ಎಲ್ಲ. ಆ್ಯಂಡ್ ಅದ್ರ ಪಕ್ಕನೇ ಆ್ಯಂಡ್ ಅದ್ರ ಕೆಳಗಡೆ ನೋಡಿರಿ, ಇಲ್ಲಿ ಒಂದು ನೋಡಿ ರ್ಯಾಕ್ ಥರ ಹಾಕ್ಸ್ಕೊಂಡು, ನನಗೆ ಗಾಜ್ ಐಟಮ್ ನನ್ನ ಹತ್ರ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ಗಾಜ್ ಐಟಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಕೆಳಗಡೆನೆ ಇಲ್ಲಿ ಒಂದು ತರಕಾರಿ ಬುಟ್ಟಿ ಇದೆ. ಓಕೆನಾ? ತರಕಾರಿ ಬುಟ್ಟಿ ಪಕ್ಕದಲ್ಲಿ ಈ ಥರ ಒಂದು ಫ್ರೂಟ್ಸ್ಗೆ ಒಂದು ಇದು ತಗೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಬುಟ್ಟಿ ಇಟ್ಕೊಂಡಿದ್ದೀನಿ ಸ್ಟೀಲ್ದು. ಅದರಲ್ಲಿ ಫಸ್ಟಲ್ಲಿ ಒಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ, ನಾರ್ಮಲ್ ತರಕಾರಿ ಬುಟ್ಟಿಯಲ್ಲಿ ಏನೇನು ಇಡ್ತಾರೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇದ್ರ ಪಕ್ಕದಲ್ಲೇ ಒಂದು ಈ ಥರ ಒಂದು ಅಮೆಝಾನಲ್ಲಿ ನನಗೇನೋ ಆಫರ್ ಇದ್ದಾಗ ತೊಗೊಂಡಿದ್ದಂಥದ್ದು. ಇದಕ್ಕೆ ನಾನೇನು ಅಮೌಂಟ್ ಪೇ ಮಾಡಿರಲಿಲ್ಲ, ಸ್ವಲ್ಪ ಲೆಸ್ ಕ್ವಾಲಿಟಿ ಇರೋದಾಗಿರೋದ್ರಿಂದ, ನಾವು ಅದ್ರಲ್ಲಿ ರೆಗ್ಯುಲರ್ ಕಸ್ಟಮರ್, ನಾವು ಅದ್ರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಇದನ್ನೊಂದನ್ನು ತರಿಸ್ಕೊಂಡಿದ್ದೆ. ಇದರಲ್ಲಿ ಪ್ಲೇಟ್ಸು, ಆ ಥರ ಕಪ್ಸು, ಆ ಥರದ್ದೊಂದು ಸ್ವಲ್ಪ ರೆಗ್ಯುಲರಾಗಿ ಏನು ಸ್ಟೀಲ್ ಐಟಮ್ನೆಲ್ಲ ಇದರಲ್ಲಿ ತುಂಬಿದ್ದೀನಿ. ಆ್ಯಂಡ್ ನಾರ್ಮಲಾಗಿ ಇಲ್ಲಿ ಒಂದು ಫ್ರೂಟ್ಸು. ಆ್ಯಂಡ್ ಅದ್ರ ಪಕ್ಕ ಒಂದು ಪುಟ್ಟದು ಟೇಬಲ್ ಇಟ್ಕೊಂಡಿದ್ದೀನಿ. ಒಂದು ಇದು ಸ್ಟಡಿ ಟೇಬಲ್ಲು. ಆ್ಯಕ್ಚುಲಿ ಸ್ಟಡಿ ಟೇಬಲ್ನ ನಾನು ಹಿಂಗೆ ಇಟ್ಕೊಂಡಿದ್ದೀನಿ. ಓಕೆನಾ? ಅದ್ರ ಮೇಲೆಗಡೆ ಇಲ್ಲಿ ಪಾತ್ರೆ ಉಜ್ಜಿರೋ ಅಂತಹ ಐಟಮ್ ಎಲ್ಲ ಇರುತ್ತೆ ಅಲ್ವಾ, ಸ್ಟ್ಯಾಂಡಲ್ಲಿ ಹಾಕ್ಕೊಂಡಿದ್ದೀನಿ. ಉಜ್ಜಿರೋ ಐಟಮ್ ಎಲ್ಲ ಈ ಥರ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಇಲ್ಲಿ ಇಟ್ಬಿಡ್ತೀವಿ. ಸ್ಪೇಸ್ ಸ್ವಲ್ಪ ಸ್ಟ್ಯಾಂಡ್ ದೊಡ್ಡದಾಗಿರೋದ್ರಿಂದ, ನಾನೇ ದೊಡ್ಡದಾಗಿ ಪಾತ್ರೆ ಎಲ್ಲ ಬೀಳ್ತಾ ಇರುತ್ತೆ ಅಂದ್ಬಿಟ್ಟು ದೊಡ್ಡ ಸ್ಟ್ಯಾಂಡ್ ತೊಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ನೋಡಿ ನೀರು ಕೂಡ ಅಷ್ಟೇ ಇದರಲ್ಲಿ ಸುರಿಯುತ್ತೆ. ಪ್ಲೇಟ್ ಇದೆ ಇದಕ್ಕೆ. ಉಜ್ಜಿರೋ ಐಟಮ್ ಎಲ್ಲ ಇಲ್ಲಿ ಇಟ್ಕೊತೀವಿ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ಪುಟಾಣಿ ಫ್ರಿಜ್ಜು. ನಮ್ಮ ಮನೇಲಿ ನಾನು ಆಲ್ಮೋಸ್ಟ್ 4 ವರ್ಷದಿಂದ, ಚಾರು ಹುಟ್ಟಕ್ಕೆ ಮುಂಚೆಯಿಂದನೂ ನಾನು ಇದೇ ಫ್ರಿಜ್ಜೇ ಯೂಸ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಪುಟಾಣಿ ಫ್ರಿಜ್ಜು. ಬಟ್ ಎಲ್ಲ ಇಟ್ಕೊಂಡಿದ್ದೀನಿ. ಎವ್ರಿಥಿಂಗ್ ನೋಡಿ, ಇಲ್ಲಿ ಮೇಲೆ ಬಟರ್, ಒಂದು ಸ್ವಲ್ಪ ಪನ್ನೀರು. ಆ್ಯಂಡ್ ನಾರ್ಮಲಾಗಿ ಕಿಚನ್ಗೆ ಈ ಥರ ಸ್ವಲ್ಪ ಚಿಕ್ಕದಾಗಿ ತಂದುಬಿಟ್ಟು ಎಲ್ಲ ಒಂದೇ ಇದರಲ್ಲಿ ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗೂ ಇರುತ್ತೆ. ಆ್ಯಂಡ್ ನನಗೆ ಯಾವಾಗಲೂ ಯೂಸ್ ಮಾಡೋಕ್ಕೆ ಒಂದು ಬಾಕ್ಸ್ ಇಟ್ಕೊಂಡ್ರೆ 4 ಐಟಮ್ ಕ್ಲೀನಾಗಿ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಐಟಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದರಲ್ಲೇ ಒಂದು ಸ್ವಲ್ಪ ಎಲ್ಲ ತರಕಾರಿಗಳು ಇದೆ. ಚಿಕ್ಕದಾಗಿ ತರ್ತೀನಿ. ಎಲ್ಲ ತರಕಾರಿ, ಹೂವು, ಹಾಲು, ಮೊಸರು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಏನದು ಮಿಲ್ಕು, ಎಲ್ಲ ಕಸ್ಟರ್ಡು, ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಸಾಸ್ ಇರಲಿ ಅಂದ್ಬಿಟ್ಟು, ಮಕ್ಕಳಿಗೆ ಯಾವಾಗಲೂ ಜಾಮ್ ತಿಂತಾರೆ ಅಂದ್ಬಿಟ್ಟು. ಆ್ಯಂಡ್ ಇದೇನಿದು ಚಾಕ್ಲೇಟ್ ಸಿರಪ್ಪು ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪ ಬಿಸಿಬೇಳೆ ಬಾತು ಪೌಡ್ರ್ ಮಿಕ್ಕಿರೋ ಅಂಥದ್ದು, ವಾಂಗಿಬಾತು, ಪುಳಿಯೋಗರೆ ಪೇಸ್ಟು, ಎಲ್ಲದನ್ನು ಈ ಪುಟ್ಟ ಫ್ರಿಜ್ಜಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಫ್ರಿಜ್ ಮೇಲೆ ಆ್ಯಕ್ಚುಲಿ ಇದು ಸ್ಪೈಸಸ್ ಬಾಕ್ಸು ನಾನು ಇಟ್ಕೊಂಡಿದ್ದೆ. ಮತ್ತು ನನಗೆ ಇದು ನನಗಿಷ್ಟು ಅವಶ್ಯಕತೆ ಇರಲಿಲ್ಲ. ಸೊ ಹಂಗಾಗಿ ಇದನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದರ ಮೇಲೆ ನಾನು ಎರಡು ಸ್ಟ್ಯಾಂಡ್ನ ಫಿಟ್ ಮಾಡ್ಕೊಂಡಿದ್ದೀನಿ. ಗೊತ್ತಾ, ಈ ನಮಗೆ ಕಿಚನಲ್ಲೆಲ್ಲ ಸೇರಿ 2 ಶೆಲ್ಫೆ ಕೊಟ್ಟಿದ್ದು. ಇದು ನೋಡ್ಸು, 2 ಶೆಲ್ಫೆ ಕೊಟ್ಟಿದ್ದು. ನನ್ನ ಹತ್ರ ಬೇರೆ ಐಟಮ್ ಜಾಸ್ತಿ, ನನ್ನ ಹತ್ರ ಐಟಮ್ ಬೇರೆ ಜಾಸ್ತಿ. ಓಕೆನಾ? ನಾನು ತಗೊತಾನೆ ಇರ್ತೀನಿ. ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ನನಗೆ ಆಫರ್ಸ್ ಬರ್ತಾ ಇರೋದ್ರಿಂದ ನಾನು ಆಗಾಗ ತಗೊತಾ ಇರ್ತೀನಿ. ಸೊ ಹಂಗಾಗಿ ನನಗೆ ಸ್ಪೇಸ್ ಸಾಕಾಗ್ತಾನೆ ಇರಲಿಲ್ಲ. ಇದನ್ನು ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದೆ. ಇದು ಗೋಡೆಗೆ ಫಿಟ್ ಮಾಡೋವಂಥದ್ದು ಆರ್ಡರ್ ಮಾಡ್ಕೊಂಡು ಈ ಥರ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಫ್ರಿಜ್ ಮೇಲೆಗಡೆ ನಾನು ಈ ಫ್ರಿಜ್ ಇಕ್ಕೋಬೇಕು ಅಂತಲೇ ಇಷ್ಟು ಸ್ಪೇಸ್ ಗ್ಯಾಪ್ ಬಿಟ್ಟು ನಾನು ಇದು ಮೇಲೆ ಫಿಟ್ ಮಾಡಿಸ್ಕೊಂಡೆ. ಆ್ಯಂಡ್ ಇದ್ರ ಮೇಲೆ ಒಂದು ಬಾಕ್ಸ್ ಥರ, ಅಂದರೆ ಇದು ಪ್ಲಾಸ್ಟಿಕ್ ಬಾಕ್ಸ್ ಥರ ಇದೆ. ಆ ಬಾಕ್ಸಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಬೌಲ್ಸು, ಎಲ್ಲ ಚಿಕ್ಕ ಬೌಲ್ಸು, ದೊಡ್ಡ ಸಲಾಡ್ ಮಾಡೋ ಅಂಥದ್ದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ತಾಮ್ರದ್ದು ಒಂದು ನಾನು ನೀರು ಕುಡಿಯೋಕ್ಕೆ ಅಂತ ತಂದೆ. ತುಂಬ 1.5 ವರ್ಷ ಯೂಸ್ ಮಾಡಿದೆ, ಮತ್ತು ಯಾಕೋ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ತಾ ಇಲ್ಲ. ಹಾಕ್ಬಿಟ್ಟು ಚೆನ್ನಾಗಿರೋದು ಯಾವಾಗಾದರೂ ತೊಗೋಬೇಕು. ನನಗೆ ಅಮೆಝಾನಲ್ಲಿ ನನಗೆ ಆಫರ್ ಇಲ್ಲ.
ಸೊ ನನಗೆ ಅವೈಲಬಿಲಿಟಿ ಇಲ್ಲದೆ ನಾನು ಯಾವ್ದು ದುಡ್ಡು ಕೊಟ್ಟು ನಾನು ಯಾಕೆ ಸುಮ್ಮನೆ ತೊಗೋಬೇಕು ಅಂದ್ಬಿಟ್ಟು ನಾನು ತೊಗೊಂಡಿರ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ತಟ್ಟೆ ನಾರ್ಮಲ್ ಬ್ರಾಸ್ ತಟ್ಟೆಗಳೆಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇಷ್ಟು. ಆ್ಯಂಡ್ ಇದೆಲ್ಲ ಆದಮೇಲೆ ಕೆಳಗಡೆ ಟೇಬಲ್ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಟೇಬಲ್ ಕೆಳಗಡೆ ಎಷ್ಟು ಐಟಮ್ ಇಟ್ಟಿದ್ದೀನಿ ಅಂತಂದರೆ ಈ ಥರ ನೋಡಿ, ಒಂದು ಸ್ವಲ್ಪ ಮೆಸ್ಸಿಯಾಗಿ ದೂರದಿಂದ ನೋಡಿಸು, ಸ್ವಲ್ಪ ಮೆಸ್ಸಿಯಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಥರ ಬಟ್ಟೆ ಹಾಕ್ಬಿಟ್ಟಿದ್ದೀನಿ. ರೆಗ್ಯುಲರಾಗಿ ಬೇಕಾಗಿರೋವಂಥದ್ದೇ ಇದೆಲ್ಲ. ನನಗೆ ಯಾವುದೇ ಥರ ಕ್ಯಾಬಿನೆಟ್ಸ್ ಏನು ಇಲ್ಲದೆ ಇರೋದಕ್ಕೆ ನಾನು ಈ ಥರ ಒಂದು ಟೇಬಲ್ನ ಅರೇಂಜ್ ಮಾಡ್ಕೊಂಡು ಎಲ್ಲ ಯೂಸ್ ಮಾಡೋವಂಥ ಬೌಲ್ಸು ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಕವರ್ ಮಾಡಿಬಿಡ್ತೀನಿ ಒಂದು ಬಟ್ಟೆನ. ಆ್ಯಂಡ್ ನೆಕ್ಸ್ಟು ಕೆಳಗಡೆ ನನಗಿಲ್ಲಿ ಯಾವುದೇ ಥರ ಕ್ಯಾಬಿನೆಟ್ಸ್ ಇಲ್ಲ. ಸೊ ಹಂಗಾಗಿ ಇಲ್ಲೊಂದು 2 ಪ್ಲಾಸ್ಟಿಕ್ ಬೌಲ್ಸ್ ತೊಗೊಂಡಿದ್ದೀನಿ, ದೊಡ್ಡದು ನಾರ್ಮಲ್ ಬೌಲ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಅಲ್ಲಿ ಹಾಕಿದ್ದೀನಲ್ವ ಆ ಥರದ್ದು ಇಲ್ಲಿ ಒಂದು ಇಟ್ಕೊಂಡಿದ್ದೀನಿ. ಏನಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಈ ಬಾಕ್ಸ್ಗೋಸ್ಕರನೇ ಇಲ್ಲಿ ಇಟ್ಕೊಂಡಿದ್ದೀನಿ, ಮಸಾಲ ಬಾಕ್ಸು ಕ್ಲೀನಾಗಿ ಇಲ್ಲಿರುತ್ತೆ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರದ್ದನ್ನು ನಾನೇ ಒಂದು ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ, ಮೆಸ್ಸಿಯಾಗಿ ಕಾಣಿಸ್ಬಾರ್ದು, ಬೇರೆ ಬೇರೆ ಥರ ಸ್ಟೀಲೆಲ್ಲ ಇಟ್ಬಿಟ್ಟು ಅಂದ್ಬಿಟ್ಟು ನಾನು ಈ ಥರ ಪ್ಲಾಸ್ಟಿಕ್ದು ನಾನು ಈ ಮನೆಗೆ ಬಂದಾಗೆ ಒಂದು ಸ್ವಲ್ಪ ದಿನಗಳ ನಂತರ ಬೇರೆ ಬೇರೆ ಅದರಲ್ಲಿ ಇಡೋದು ಬೇಡ, ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಒಂದೇ ಥರದ್ರಲ್ಲಿ ಇದರಲ್ಲಿ 2, ಈ ಥರದ್ರಲ್ಲಿ 3 ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರಲ್ಲಿ ರಾಗಿ ಹಿಟ್ಟು, ಇದ್ರಲ್ಲಿ ಗೋಧಿ ಹಿಟ್ಟು. ಆ್ಯಂಡ್ ಈ 3 ಬಾಕ್ಸ್ ಇದು 10 kgs ಇದೆ. ಒಂದರಲ್ಲಿ ಮೊಸರು ಹಾಕಿ, ಇದರಲ್ಲಿ ಮಾಮೂಲಿ ರೈಸ್ ಮೊಸರು ಹಾಕಿ, ಇಲ್ಲಿ ಡಿಪೋ ಹಾಕಿ, ಆ್ಯಂಡ್ ಬೇರೆ ಬೇರೆ ರೈಸ್ 3 ಥರ ರೈಸು ನಾನು ಈ ಬಾಕ್ಸ್ಗಳಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನೋಡಿ ಗೋಡೆಗೆ ಏನು ಇದಿಲ್ದಿರ ನಾನೇ ಮೆತ್ತಿರೋ ಅಂಥದ್ದು ವಾಲ್ಪೇಪರ್ ಎಲ್ಲ ಹೊಟ್ಟೋಗ್ತಾಯಿದೆ. ಎಷ್ಟು ವರ್ಷ, ಆಲ್ಮೋಸ್ಟ್ 3 ವರ್ಷ ಇದೆ ಪಾಪ, ಇನ್ನೂ ಏನಕ್ಕಿರುತ್ತದು ಸುಮ್ಮನೆ ಮೆತ್ತಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ಒಂದು ಇದು ನಾನು ಹೋಮ್ ಸೆಂಟರಿಂದ ತೊಗೊಂಡೆ, ಕಬೋರ್ಡ್ಸ್ ಇದೊಂಥರ ಏನಂತಾರೆ ಬಾಕ್ಸ್ ಡ್ರಾಸ್, ಪ್ಲಾಸ್ಟಿಕ್ ಡ್ರಾಸು. ಆ್ಯಂಡ್ ಬಾ ನೋಡ್ಸ್ ಬಾ ಏನು ಇಟ್ಕೊಂಡು. ಆ್ಯಂಡ್ ಫಸ್ಟ್ ಇದರಲ್ಲಿ ಈ ಥರ ನಾರ್ಮಲಿ ಯೂಸ್ ಮಾಡ್ತಾರಲ್ಲ ಆ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾರ್ಮಲ್ ಕಿಚನ್ಗೆ ಏನೇನು ಬಳಸ್ತೀವಿ ಅದನ್ನು ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು 2 ಪ್ಲಾಸ್ಟಿಕ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಗಳಿಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರದ್ದು ಇನ್ನೊಂದು ಇಲ್ಲಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಇಲ್ಲಿ ಮೇಲೆ ನೋಡಿಸು, ಇದೆಲ್ಲ ಸ್ಪೂನು ಆ ಥರದ್ದೆಲ್ಲ ಇದೆಲ್ಲ ವುಡನ್ದೆಲ್ಲ ಒಂದರಲ್ಲಿ ಎಲ್ಲ ಒಂದೊಂದರಲ್ಲಿ ನನಗೆ ಕೈಗೆ ಸಿಗೋ ಥರ ಎಲ್ಲ ಒಂದೇ ಹತ್ರ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸೋಪ್ದು ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಕೆಳಗಡೆ ಎಲ್ಲ ಈ ಥರ ಇನ್ನಿಂದ ಸ್ವಲ್ಪ ಇಲ್ಲೆಲ್ಲ ಮೆಸ್ಸಿಯಾಗಿ ಕಾಣಬಾರ್ದು ಅಂದ್ಬಿಟ್ಟು ಕೆಲವೊಂದನ್ನು ಈ ಥರ ಅರೇಂಜ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡೋದಕ್ಕೆ ಡೀಸೆಂಟಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆದರೂ ಕ್ಲೀನಾಗಿ ಕಾಣಲಿ ಅಂತ ಇಷ್ಟು. ಆ್ಯಂಡ್ ಒಂದು 2 ಮ್ಯಾಟ್ ಹಾಕ್ಕೊಂಡು, ಮ್ಯಾಟ್ ಮಾತ್ರ ಮಿಸ್ ಮಾಡಲ್ಲ. ಇದೇ ಥರದ್ದು 2 ಮ್ಯಾಟ್ ಇದೆ, ಸಕ್ಕತ್ತಾಗಿದೆ ಈ ಮ್ಯಾಟ್ ಅಂತೂ ಕ್ವಾಲಿಟಿ. ಈ ಮ್ಯಾಟ್ ಕರೆಕ್ಟ್ ಸೈಜು, ಈ ಕಿಚನ್ಗೆ, ಈ ಪುಟ್ಟ ಕಿಚನ್ಗೆ ಒಂದು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಕಿಚನ್ ಯಾವ ಥರ ಇದೆ, ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಏನೋ ನನ್ನ ಕೈಲಿ ಆದಷ್ಟು ನಾನು ವಿಡಿಯೋ ಮಾಡಿ ನಿಮಗೆ ನೋಡಿಸ್ತಿದ್ದೀನಿ. ಆ್ಯಂಡ್ ಕ್ಲೀನಾಗೆ ಚಿಕ್ಕ ಜಾಗದಲ್ಲಿ ಎಲ್ಲ ಐಟಮನ್ನು ಇಡಿಸಿ ಕ್ಲೀನಾಗೆ ನನಗೆ ಎಲ್ಲನೂ ಅಷ್ಟೇ ಕ್ವಿಕ್ಕಾಗಿ ಏನಾರು ಅಡುಗೆ ಮಾಡಬೇಕು ಅಂತಂದರೆ ನೋಡಿ, ಎಣ್ಣೆ ಆಗಿರ್ಬೋದು, ನಮಗೆ ಉಪ್ಪು, ಸಕ್ಕರೆ, ಟೀ, ಕಾಫಿ ಪುಡಿ ಎಲ್ಲ, ಏನು ಬೆಲ್ಲ ಆಗಿರ್ಬೋದು, ಮತ್ತು ಇಲ್ಲಿ ಮಸಾಲ ಐಟಮ್ ಆಗಿರಬಹುದು. ಆ್ಯಂಡ್ ಇಲ್ಲಿ ಏನು ಬೇಕೋ ಕೈಗೆ ಸಿಗುತ್ತೆ ಕ್ಲೀನಾಗಿ. ಯಾವುದೇ ಥರ ಡೋರ್ಸ್ ತೆಗಿಬೇಕು ಅನ್ನೋದು ಏನೂ ಇಲ್ಲ, ಕ್ಲೀನಾಗಿ ಸಿಗುತ್ತೆ. ಇಲ್ಲಿ ಅಷ್ಟೇ ಏನಾದರೂ ಬೌಲ್ಸು, ಎಲ್ಲ ಥರ ಬೌಲ್ಸನ್ನು ಬಳಸ್ತೀನಿ, ಗ್ಲಾಸ್ಗಳನ್ನೂ ಬಳಸ್ತೀನಿ. ಇದು ಅಷ್ಟೇ ಕ್ಲೀನಾಗೆ ನನ್ನ ಕೈಗೆಲ್ಲ ಸಿಗೋ ಥರ. ಬಟ್ ಒಂದು ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ನನಗೆ ಮೇಂಟೈನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋ ಕಾರಣ ನಾನು ನನ್ನ ಕಿಚನ್ನ ಈ ಥರ ಇಟ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನ್ನ ಕಿಚನ್. ಆ್ಯಂಡ್ ಮೇಲೆ ನೋಡಿಸ್ವಾಗ ಇನ್ನು ಕೆಲವೊಂದು ಐಟಮ್ ಎಲ್ಲ ಮೇಲಿಟ್ಟಿದ್ದೀನಿ. ಆಫರಲ್ಲಿ ಇದ್ದಾಗೆಲ್ಲ ತಗೊಂಡೆಲ್ಲ ತುಂಬಿಸಿದ್ದೀನಿ, ಸಾಕು ತುಂಬಿಸಿದ್ದೀನಿ. ಆ್ಯಂಡ್ ಒಂದು ನಮ್ಮದೇ ಅಂತ ಒಂದು ಸ್ವಂತ ಮನೆಗೆ ಹೋದಾಗ ಎಲ್ಲ ಓಪನ್ ಮಾಡಿ ಎಲ್ಲ ಕ್ಲೀನಾಗೆ ಆರ್ಗನೈಸ್ ಮಾಡ್ಕೋಬೇಕು ಅಂತ ನನ್ನ ಡ್ರೀಮ್. ಹಂಗಾಗೆ ನನಗೆ ಆಫರಲ್ಲಿದ್ದಾಗ ನನಗೆ ದುಡ್ಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ನನಗೊಂದು ಕೆಲವೊಂದು ಐಟಮ್ಸ್ ನಾನು ಸಂಪಾದನೆ ಮಾಡ್ಕೊಂಡಿರೋವಂಥದ್ದು ದುಡ್ಡು ಇವತ್ತು ಬರುತ್ತೆ, ನಾಳೆ ಖರ್ಚಾಗಿ ಹೋಗ್ಬಿಡುತ್ತೆ. ಓಕೆನಾ, ಇವತ್ತು ಇದ್ರ ಬದಲು ನಾನು ದುಡ್ಡೇ ಉಳಿಸ್ಕೋಬೋದಾಯಿತು, ದುಡ್ಡೇ ಸಂಪಾದನೆ ಮಾಡ್ಕೋಬೋದಾಯಿತು. ಬಟ್ ನಾನು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಕೆಲವೊಂದು ವಸ್ತುಗಳನ್ನೂ ಸಂಪಾದನೆ ಮಾಡಿದ್ದೀನಿ. ಏನಿಗೆ ಗೊತ್ತಾ, ದುಡ್ಡು ಇವತ್ತು ಬರುತ್ತೆ, ಇವತ್ತು 50,000 ಅಥವಾ 1,00,000 ಬರುತ್ತೆ ಅಂದ್ಕೊಳ್ಳಿ.
ನಮಗಿನ್ನೊಂದು ವಾರಕ್ಕಿರಲ್ಲ, ಏನೋ ಒಂದು ಕಮಿಟ್ಮೆಂಟ್ಸು ಖರ್ಚು ಆಗೋಗುತ್ತೆ. ಸೊ ಹಂಗಾಗಿ ನಾನು ಕೆಲವೊಂದು ಐಟಮ್ಸ್ನ ಕೂಡಿಟ್ಕೊತಾ ಇದ್ದೀನಿ. ಯಾವತ್ತೋ ಒಂದು ದಿವಸ ನಾನು ಇಷ್ಟು ಐಟಮ್ಸ್ನ ಸಂಪಾದನೆ ಮಾಡಿದ್ದೀನಿ, ಕೂಡಿಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಹಂಗಂತ ಎಲ್ಲ ಇದಕ್ಕೆ ಖರ್ಚು ಮಾಡಿದ್ದಿಲ್ಲ ನಾನು ಏನು ಆಫರಲ್ಲಿ ಇದ್ದಾಗ ಇವೆಲ್ಲ ತೊಗೊಂಡಿರೋ ಅಂಥದ್ದು. ಆಲ್ಮೋಸ್ಟ್ ನಾನು 10% ಖರ್ಚು ಮಾಡಿರ್ತೀನಿ, 90% ನನಗೆ ಆಫರಲ್ಲಿ ಸಿಕ್ಕಿರೋ ಅಂಥದ್ದೇ. ಮೇಲೆ ಇರೋದು ಎಲ್ಲ ಅಷ್ಟೇ. ಆ್ಯಂಡ್ ಅದೆಲ್ಲ ಹೊಸ ಮನೆಗೆ ಹೋದ್ಮೇಲೆ ಓಪನ್ ಮಾಡಬೇಕು, ಅದು ಯಾವಾಗಾದರೂ ಆಗಿರ್ಬೋದು. ಇನ್ನೊಂದು 5 ವರ್ಷ ಆಗಿರಲಿ, ಇನ್ನೊಂದು 10 ವರ್ಷ ಆಗಿರಲಿ, ಅಥವಾ ಮುಂದಿನ ವರ್ಷನೇ ಆಗಿರಲಿ, ಮುಂದಿನ ತಿಂಗಳೇ ಆಗಿರಲಿ, ನಾನು ಯಾವತ್ತು ನನ್ನ ಸ್ವಂತ ಮನೆಗೆ ಹೋಗ್ತೀನಿ ಅವಾಗ ಅವೆಲ್ಲ ಓಪನ್ ಮಾಡಬೇಕು ಅಂದ್ಬಿಟ್ಟು ಭದ್ರವಾಗಿ ಮೇಲೆ ಎಲ್ಲ ಇನ್ನು ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಲಕ್ಸುರಿಯಸ್ ಐಟಮ್ಸ್ನೆಲ್ಲ ನನ್ನ ಮೇಲೆ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದಾಗಿತ್ತು ನನ್ನ ಕಿಚನ್ ಟೂರ್. ಆ್ಯಂಡ್ ನಿಮಗೆ ಈ ಕಿಚನ್ ಟೂರ್ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye bye, see you in next vlog.